ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮಿಂದ ಕೆಲಸ ಹುಡ್ಕೋಕ್ಕಾಗಲ್ಲ ಅಂತ ನನಗೆ ಗೊತ್ತು ಮಾವ. ನೀವು ಮಾಡಿರೋ ಪಾಪಗಳಿಗೆ ನಿಮಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ನಿಮ್ಮಿಂದಾಗಿ ನನ್ನ ನೆಮ್ಮದಿ ಹಾಳಾಯ್ತು. ಬೆಟ್ಟದಷ್ಟ ಸಾಲನ ನನ್ನ ತವ್ರ ಮನೆ ಮೇಲೆ ನಾನೇ ನನ್ನ ಕೈಯಾರೆ ಹೊರಿಸ್ದೆ. ನಿಮ್ಮ ದುಡ್ಡಿನ ಆಸೆಯಿಂದ ನನ್ನ ಗಂಡನೇ ನನ್ನಿಂದ ದೂರ ಮಾಡಿದ್ದೀರ. ಈ ಮನೆ ಮೇಲೆ ಸಾಲ ಮಾಡೋ ಹಾಗೆ ಮಾಡಿದ್ದೀರ. ಇದಕ್ಕೆಲ್ಲ ತಕ್ಕ ಶಾಸ್ತಿ ಆಗಲೇಬೇಕು. ನಿಮಗೆ ಪಾಠ ಕಲಿಸ್ದೆ ನಾನು ಬಿಡಲ್ಲ ಮಾವ. ಎಲ್ಲೆಲ್ಲಿ ಅಂತ ಕೆಲಸ ಹುಡ್ಕೋದು ನಾನು. ಈ ಪೇಪರಲ್ಲಿ ನೋಡಿದ್ರೆ ಅಲ್ಲಿ ಕೆಲಸ ಖಾಲಿ ಇದೆ, ಇಲ್ಲಿ ಕೆಲಸ ಖಾಲಿ ಇದೆ ಅಂತ ಹಾಕಿರ್ತಾರೆ. ನಾನು ಆ ಬೀದಿ ಅಲ್ಕೊಂಡು ಆ ಕಂಪ್ನಿ ಹತ್ರ ಹೋದರೆ ಕೆಲಸ ಖಾಲಿ ಇಲ್ಲ ಅಂತ ಹೇಳ್ತಾರೆ. ತಾರಮಯ್ಯ ಆಡಿಸ್ತಾರೆ. ಏನು ಕೆಲಸ ಹುಡ್ಕೋದು, ಏನು ಕೆಲಸ ಮಾಡೋದು ದೇವ್ರಿಗೆ ಗೊತ್ತು. ಏನಾಯ್ತು ಮಾವ? ಪಾಪ ಯಾಕೋ ತುಂಬ ಟೆನ್ಷನಲ್ಲಿದ್ದೀರಾ? ಪಾಪ ಸೊಸೆ ಮುದ್ದು, ನೀನೇನ ಮಾತಾಡ್ತಿರೋದು? ಹೌದು ಮಾವ, ಯಾಕೇನಾಯ್ತು? ಸೊಸೆ ಮುದ್ದು, ನೀನಂತೂ ಒಂಥರ ರೆಬೆಲ್ ಸ್ಟಾರ್ ಇದ್ದಂಗೆ. ಒಂದೊಂದ್ಸಲ ಗೊರ್ರಂತ ಬೈತೀಯ, ಒಂದೊಂದ್ಸಲ ನಗ್ನಗ್ತಾ ಮಾತಾಡ್ತೀಯ, ಇನ್ನೊಂದ್ಸಲ ಬಾವಾ ನೀವು ಕೆಲಸ ಮಾಡದೇ ಇದ್ರೆ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತೀಯ, ಇನ್ನೊಂದ್ಸಲ ಬಂದು ಮಾವ ಪಾಪ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತೀಯ. ಓಹೋ, ಕೆಲಸ ಹುಡುಕ್ತಿದ್ದೀರಾ? ಹೂನಮ್ಮ, ಕೆಲಸ ಹುಡುಕ್ತಾ ಇದ್ದೀನಿ. ಆದರೂ ಕೆಲಸ ಮಾಡೋದಕ್ಕಾಗಲಿ ಕೆಲಸ ಹುಡ್ಕೋ ಬುದ್ಧಿ ಆಗಲಿ ನನಗಿಲ್ಲಮ್ಮ. ಅದಕ್ಕಿಂತ ಮಿಗಿಲಾಗಿ ನನಗೆ ಕೆಲಸ ಕೊಡೋದಕ್ಕೆ ಇವ್ರಿಗೆ ಯಾರಿಗೂ ಯೋಗ್ಯತೆನೇ ಇಲ್ಲ. ನೋಡೋಣ, ಪ್ರಯತ್ನ ಪಡ್ತಾ ಇದ್ದೀನಿ, ಎಲ್ಲಿ ಸಿಗತ್ತೋ ಏನೋ. ಅಯ್ಯೋ ಪಾಪ. ಸುಮ್ಮನೆ ಸೊಸೆ ಮುದ್ದು, ಇಷ್ಟೆಲ್ಲ ಆದ್ಮೇಲೆ ಪಾಪ ಅಂದಿ ಏನು ಪ್ರಯತ್ನ? ಅಲ್ಲ, ಇಷ್ಟು ದಿವಸ ಈ ಮನೆಯಲ್ಲಿ ನಾನು ಏನೇ ಮಾಡಿದ್ರು ನೀನು ನನಗೆ ಸಪೋರ್ಟಿವ್ ಆಗಿದೆಯಾ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಈ ಮನೇಲಿ ನೀನೇ ನನ್ನ ಮೊದಲನೇ ಶತ್ರು ಆಗ್ಬಿಟ್ಟಿದ್ಯಾ. ನಾನು ಏನು ಮಾಡಿದ್ರು ಅದನ್ನ ವಿರೋಧ ಶುರು ಮಾಡ್ಬಿಟ್ಟಿದ್ಯಾ. ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರ. ನಾನು ಬದಲಾಗಿರೋ ಹಾಗೆ ನಟಿಸ್ತಿದ್ದೀನಿ. ಈಗಲೂ ನಿಮ್ಮ ಸೊಸೆ ನಿಮ್ಮ ಹಾಗೇನೆ, ಆದರೆ ನಿಮ್ಗಿಂತ ಸ್ವಲ್ಪ ಬುದ್ಧಿ ಜಾಸ್ತಿ ಉಪಯೋಗಿಸ್ತಿದ್ದೀನಿ ಅಷ್ಟೇ. ಏನು ಹೇಳ್ತಿದ್ಯಾ ಸೊಸೆ ಮುದ್ದು? ನೀನು ಬದಲಾಗಿಲ್ವಾ? ಇಲ್ಲ ಮಾವ, ಬದಲಾದ್ರೆ ಬದುಕು ಸಪ್ಪೆ ಆಗೋಗುತ್ತೆ. ಈ ಮನೆಯವ್ರನ್ನೆಲ್ಲ ನಾನು ನಂಬಿಸ್ಬೇಕಿತ್ತು. ಈ ಮನೆಯವ್ರನ್ನೆಲ್ಲ ನನ್ನ ಕಡೆ ಮಾಡ್ಕೋಬೇಕಿತ್ತು. ಹಾಗೆ ಇವ್ರನ್ನೆಲ್ಲ ನನ್ನ ಹತೋಟಿಗೆ ತರಬೇಕಿತ್ತು. ಈ ಮನೆಯವ್ರನ್ನೆಲ್ಲ ನನ್ನ ಕಡೆ ವಾಲಿದ್ರೆ ಈ ಮನೆ ಆಸ್ತಿ ನನ್ನ ಕಡೆ ವಾಲ್ದಾಗ ತಾನೇ ಅರ್ಥ. ಅಮ್ಮ ಯಾಕೆ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ? ಫೋನ್ ಬೇರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಈಗ ಏನು ಮಾಡಲಿ? ಅವಿಗೆ ಫೋನ್ ಮಾಡಿ ಹೇಳ್ಬಿಡ್ಲಾ? ಯಾಕಮ್ಮ ಪೂರ್ಣಿ, ಟೆನ್ಷನಲ್ಲಿದೆಯಾ? ಅವಿಗೋಸ್ಕರ ಕಾಯ್ತಿದ್ಯಾ? ಅವ್ನು ಬರೋದು ಇನ್ನೂ ತಡ ಆಗ್ಬೋದು. ಹೊಸ ಕಂಪ್ನಿ ಕೆಲಸಗಳೆಲ್ಲ ನಡೀತಿದೆಯಲ್ಲ. ಮಾವ ಅವ್ರು ಬರ್ತಾರೆ ಅಂತ ಫೋನ್ ಮಾಡಿ ಹೇಳಿದ್ದಾರೆ. ಆದರೆ ನಾನು ವೆಯ್ಟ್ ಮಾಡ್ತಿರೋದು ಅವರಿಗಲ್ಲ. ತುಳಸಿ ಅಮ್ಮ ಇನ್ನೂ ಮನೆಗೆ ಬಂದಿಲ್ಲ. ಏನ? ಅದಕ್ಕೆ ಇನ್ನೂ ಮನೆಗೆ ಬಂದಿಲ್ವಾ? ಹೌದು ಮಾವ, ಬೆಳಗ್ಗೆ ದೇವಸ್ಥಾನಕ್ಕಂತ ಹೋಗಿದ್ರಲ್ಲ, ಇನ್ನೂ ಮನೆಗೆ ಬಂದಿಲ್ಲ. ದೇವಸ್ಥಾನಕ್ಕೆ ಹೋದವರು ಇನ್ನೂ ಮನೆಗೆ ಬಂದಿಲ್ಲ ಅಂದರೆ ಏನರ್ಥ? ಎಲ್ಲಿಗಾದರೂ ಹೋಗಿರ್ತಾರೆ. ಹಾಗೇನಾದರೂ ಹೋಗಿದ್ರೆ ಅವರು ಮನೇಲಿ ಯಾರಿಗಾದರೂ ಹೇಳೇ ಹೋಗಿರ್ತಿದ್ರು. ಲೇಟ್ ಆಗುತ್ತೆ ಅಂದರೆ ಕಾಲ್ ಮಾಡೋ ಮೆಸೇಜ್ ಮಾಡೋ ಹೇಳ್ತಿದ್ರು ಮಾವ. ಆದರೆ ಇವತ್ತು ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ. ಶಾರ್ವರಿನೂ ಇನ್ನೂ ಬಂದಿಲ್ಲ. ಅವಳು ಬೆಳಗ್ಗೆನೆ ಹೋದವಳು ಎಲ್ಲೋಗಿರ್ಬೋದು? ಅದಕ್ಕೆ ಕಾಣ್ತಿಲ್ಲ ಅಂದರೆ ಅದ್ರ ಹಿಂದೆ ಶಾರ್ವರಿ ಕೈವಾಡ ಏನಾದರೂ ಇದೆಯಾ? ಅವಳೇ ಏನಾದರೂ ಕುತಂತ್ರ ಬುದ್ಧಿ ತೋರಿಸ್ತಿದ್ದಾಳ?
ಪೂರ್ಣಿ, ಹೋಗಿ ಅಪ್ಪ ಅಮ್ಮನ ಕರ್ಕೊಬಾ, ಅವ್ರಿಗೊಂದು ಖುಷಿ ವಿಚಾರ ಹೇಳಬೇಕು. ಅಮ್ಮ ಇನ್ನೂ ಬಂದಿಲ್ಲ ರೀ. ಬೆಳಗ್ಗೆ ದೇವಸ್ಥಾನಕ್ಕೆ ಅಂತ ಹೊರಟೋರು, ಮನೆಗೆ ಇನ್ನೂ ಬಂದಿಲ್ಲ. ಫೋನ್ ಟ್ರೈ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಫೋನ್ ಸ್ವಿಚ್ ಆಫ್ ಆಗಿದೆಯಾ? ಇಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ಜಾಸ್ತಿ ಓಡಾಡೋಕ್ಕಾಗಲ್ಲ. ಎಲ್ಲಿ ಸುಸ್ತಾಗಿ ಕೂತಿದ್ದಾರೋ. ಬೆಳಿಗ್ಗೆ ಹೋದವರು ಇನ್ನೂ ಬಂದಿಲ್ಲ ಅಂದರೆ ಏನರ್ಥ? ಮಧ್ಯಾಹ್ನ ಊಟ ಎಲ್ಲಿ ಮಾಡಿರ್ತಾರೆ? ಇಷ್ಟೊತ್ತಾದರೂ ಎಲ್ಲಿ ಹೋಗಿರ್ತಾರೆ? ಅಪ್ಪ ಎಲ್ಲಿ? ಅಣ್ಣ ಇನ್ನೂ ಬಂದಿಲ್ಲ. ಅಂದರೆ ಅಪ್ಪ ಅಮ್ಮ ಜೊತೆಗೆ ಇರಬೇಕು. ಅಪ್ಪನ ಕಾಲ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಏನವಿ, ಇನ್ನೂ ಮನೆಗೆ ಬಂದಿಲ್ಲ ಅಂತ ಕಾಲ್ ಮಾಡ್ತಾ ಇದೆಯಾ? ಇನ್ನೇನು ಸ್ವಲ್ಪ ಹೊತ್ತು ಬಂದ್ಬಿಡ್ತೀನಿ. ಸರಿಯಪ್ಪ. ಅದು ಗೊತ್ತಾಯಿತು. ನಾನು ಇನ್ನೂ ಬಂದಿಲ್ಲ ಅಂತ ತುಳಸಿಯವರು ಗಾಬರಿ ಪಟ್ಕೊಂಡಿರ್ತಾರೆ ಅಲ್ವಾ? ಅದಕ್ಕೆ ನಿನ್ನ ಹತ್ರ ಕಾಲ್ ಮಾಡಿಸಿರ್ತಾರೆ. ಅವ್ರಿಗೆ ಹೇಳು ನೀನೇನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತೀನಿ ಅಂತ. ಅಂದರೆ ಅಮ್ಮ ನಿಮ್ಮ ಜೊತೆಲಿ ಇಲ್ವಾ ಅಪ್ಪ? ಏನು ಹೇಳ್ತಿದ್ಯಾ ನೀನು? ನನ್ನ ಜೊತೆನಾ? ಯಾಕೆ, ತುಳಸಿಯವ್ರ ಮನೇಲಿ ಇಲ್ವಾ? ಇಲ್ಲಪ್ಪ, ಬೆಳಿಗ್ಗೆ ದೇವಸ್ಥಾನಕ್ಕಂತ ಹೋದವರು ಇನ್ನೂ ಬಂದಿಲ್ವಂತೆ. ಇನ್ನೂ ಬಂದಿಲ್ವಾ? ಇರು, ನಾನು ಅವ್ರಿಗೆ ಕಾಲ್ ಮಾಡ್ತೀನಿ. ನಾನು ಆಗ್ಲಿಂದ ಕಾಲ್ ಮಾಡ್ತಾನೆ ಇದ್ದೀನಪ್ಪ, ಸ್ವಿಚ್ ಆಫ್ ಬರ್ತಿದೆ. ಸರಿ, ನೀವು ಯಾರು ಗಾಬರಿ ಆಗಬೇಡಿ. ನಾನು ಎಲ್ಲಿದ್ದಾರೆ ಅಂತ ನೋಡ್ಕೊಂಡು ಬರ್ತೀನಿ. ಹೋಗಿ ಹೋಗಿ, ತಡ ಮಾಡಬೇಡಿ. ತಡ ಮಾಡಿದ್ರೆ ಜೀವನನೇ ಹಾಳಾಗುತ್ತೆ, ಜೀವಗಳೇ ಹೊರಟೋಗುತ್ತೆ. ನಿಮ್ಮ ಹೆಂಡತಿನ ಹೋಗಿ ಕಾಪಾಡ್ಕೊಳ್ಳಿ, ನಿಮ್ಮ ಸಂಸಾರ ಉಳಿಸ್ಕೊಳ್ಳಿ. ಮನೆಯಲ್ಲಿ ವಿಷ ಸರ್ಪಕ್ಕೆ ಹಾಲೆರೆದು ಸಾಕ್ತಿದ್ದೀರಾ, ತಪ್ಪು ಮಾಡ್ತಿದ್ದೀರಾ. ಆ ತಪ್ಪನ್ನ ತಿದ್ಕೊಳ್ಳಿ. ನಿಮ್ಮ ಹೆಂಡತಿ ಮಕ್ಕಳು ಮನೆನ ಉಳಿಸ್ಕೊಳ್ಳಿ. ಹೌದು, ತುಳಸಿಯವ್ರು ಹೇಳಿರೋ ಹುಚ್ಚ ಖಂಡಿತ ಇವನೇ. ಆದರೆ ಇವನು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದಾನೆ? ನಾನು ಇವನನ್ನು ಎಲ್ಲೋ ನೋಡಿದ್ದೀನಿ ಅನ್ನಿಸ್ತಾ ಇದೆ. ಚಂದ್ರಕಾಂತ? ಅರೆ, ಇವನು ಚಂದ್ರಕಾಂತ ಅಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.